ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನೆ. ನಾನ್ ಕೇಶವ್ ಪ್ರಸಾದ್. ವೀಕ್ಷಕರೇ, ನೀವೆಲ್ಲ ಇನ್ಶೂರೆನ್ಸ್ ಬಗ್ಗೆ ಕೇಳಿರ್ಬೋದು. ಇನ್ಶೂರೆನ್ಸಲ್ಲಿ ನಾನಾ ವಿಧಗಳು ಇದ್ದಾವೆ. ಹೇಗೆಂತಂದರೆ ಅಪ್ಪಟವಾದಂತಹ ಇನ್ಶೂರೆನ್ಸ್ನಲ್ಲಿ ಬಹಳ ಕಡಿಮೆ ಖರ್ಚಿನಲ್ಲಿ ನೋಡಿ, ತಿಂಗಳಿಗೆ ಸುಮಾರು 1,000 ರೂಪಾಯಿ ಖರ್ಚು ಮಾಡಿದರೆ 1 ಕೋಟಿ ರೂಪಾಯಿಯ ಕವರೇಜ್ ಇರುವಂತಹ ಇನ್ಶೂರೆನ್ಸನ್ನು ನೀವು ಪಡಿಬೋದು. ಹಾಗಾದರೆ ಏನಿದು, ಯಾವ ಇನ್ಶೂರೆನ್ಸ್ ಈ ರೀತಿ ಬಹಳ ಕಡಿಮೆ ಪ್ರೀಮಿಯಂ ವೆಚ್ಚದಲ್ಲಿ ಹೆಚ್ಚು ವಿಮೆ ಕವರೇಜನ್ನು ನೀಡುವಂತಹ ವಿಮೆ ಯಾವುದು ಅನ್ನೋದನ್ನು ನೋಡೋಣ. ಇದು ನೋಡಿ, ಟರ್ಮ್ ಇನ್ಶೂರೆನ್ಸ್ ಅಂತ ಏನು ಕರೀತಾರೆ. ಹಾಗಿದ್ರೆ ಈ ಟರ್ಮ್ ಇನ್ಶೂರೆನ್ಸ್ ಹೇಗಿರುತ್ತೆ, ಇದು ಯಾಕೆ ಉತ್ತಮ ಇತ್ಯಾದಿ ಮಾಹಿತಿಗಳನ್ನು ಇವತ್ತಿನ ವಿಶೇಷ ಎಪಿಸೋಡ್ ನಾವು ತಿಳ್ಕೊಳ್ಳೋಣ. ಇದಕ್ಕಾಗಿ ನಮ್ಮ ಜೊತೆ ಇವತ್ತು GN ಜಗನ್ನಾಥ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಅವ್ರನ್ನ ಬರಬೇಕೋಣ. ನೋಡಿ, ಜಗನ್ನಾಥ್ ಅವರು SBMನಲ್ಲಿ ಅನೇಕ ವರ್ಷಗಳ ಕಾಲ ಹಲವು ದಶಕಗಳ ಒಂದು ಸರ್ವಿಸನ್ನು ನೀಡಿ ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿ ಕೆಲಸವನ್ನು ಮಾಡಿ, ನಂತರ ಇನ್ಫೋಸಿಸ್ನಲ್ಲೂ ಕೂಡ ಉನ್ನತ ಹುದ್ದೆಯಲ್ಲಿದ್ದು ಸುಮಾರು 60ಕ್ಕೂ ಹೆಚ್ಚು ದೇಶಗಳನ್ನು ಭೇಟಿ ನೀಡಿ ಅಲ್ಲೂ ಕೂಡ ತಮ್ಮ ಸರ್ವಿಸನ್ನು ಕೊಟ್ಟು ಬಂದಿದ್ದಾರೆ. ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ, ಹಣಕಾಸು ಕ್ಷೇತ್ರದಲ್ಲಿ ಸಾಕಷ್ಟು ಪರಿಣತರಾದಂತಹ ಜಗನ್ನಾಥ್ ಸರ್ ಅವರನ್ನ ಕಾರ್ಯಕ್ರಮ ಮತ್ತೊಮ್ಮೆ ಬರಮಾಡ್ಕೊಳ್ಳೋಣ. ನಮಸ್ಕಾರ ಜಗನ್ನಾಥ್ ಸರ್. ನಮಸ್ಕಾರ ಸರ್. ಅಂದಹಾಗೆ ಈ ಹಿಂದಿನ ವಿಡಿಯೋಗಳನ್ನು ಕೂಡ ನಮ್ಮ ವೀಕ್ಷಕರು ಬಹಳ ಒಂದು ಕುತೂಹಲದಿಂದ ವೀಕ್ಷಿಸ್ತಾರೆ, ಬಹಳ ಲಕ್ಷಾಂತರ ಸಂಖ್ಯೆಯಲ್ಲಿ ಮೆಚ್ಚಿದ್ದಾರೆ ಕೂಡ. ಹಾಗಾಗಿ ಯಾವಾಗ ಜಗನ್ನಾಥ್ ಸರ್ ಬರ್ತಾರೆ ಅಂತ ಕಾಯ್ತಾ ಇದ್ದಾರೆ ನಮ್ಮ ವೀಕ್ಷಕರು. ಇವತ್ತಿನ ಎಪಿಸೋಡ್ನಲ್ಲಿ ನಾನು ಈಗಾಗಲೇ ಹೇಳಿದ ಹಾಗೆ ಟರ್ಮ್ ಇನ್ಶೂರೆನ್ಸ್ ಬಗ್ಗೆ ಮಾಹಿತಿಯನ್ನು ಕೊಡ್ತೀರಾ ಅಂತ. ನೋಡಿ ಸರ್, ಜೀವನ ಮುಖ್ಯ, ಅದಕ್ಕಿಂತ ಮುಖ್ಯ ಜೀವ. ಜೀವ ಹೋಗ್ಬಿಟ್ರೆ ಅದಾದ್ಮೇಲೆ ಏನು ಅಂತ ಯಾರಿಗೂ ಗೊತ್ತಿಲ್ಲ. ನಿಜ. ಆದರೆ ಉಳ್ಕೊಳ್ಳೋರು ಉಳ್ಕೊಳ್ತಾರೆ. ಇವಾಗ ಒಬ್ಬ ಮನುಷ್ಯ ಹೋಗ್ಬಿಟ್ಟ ಅಂದರೆ ಅವನ ಹೆಂಡತಿ ಮಕ್ಕಳು ಉಳ್ಕೊಳ್ತಾರೆ. ಅವರು ಹೇಗೆ ಜೀವನ ಮಾಡಬೇಕು, ಅದು ಬಹಳ ಮುಖ್ಯ. ಇವಾಗ ನನಗೆ ಸುಮಾರು 1 ಲಕ್ಷ ಸಂಬಳ ಬರುತ್ತೆ ಅಂತ ಇಟ್ಕೊಳ್ಳೋಣ. ಅವನು ಹೋಗ್ಬಿಟ್ಟ ಅಂದರೆ ಮಾರನೇ ದಿನದಿಂದ 1 ಲಕ್ಷ ಶೂನ್ಯ. ನಿಜ. ಅದಕ್ಕೆ ನಮ್ಮನ್ನು ಅವಲಂಬಿಸಿದವ್ರನ್ನ ನಾವು ಕಾಪಾಡ್ಕೊಳ್ಳೋದು ಬಹಳ ಮುಖ್ಯ. ಇದು ಏನನ್ಸುತ್ತೆ ಅಂದರೆ, ಇನ್ಶೂರೆನ್ಸ್ ಯಾವಾಗ ತೊಗೊಬೇಕು ಅನ್ನೋ ಪ್ರಶ್ನೆ ಬಂದ್ಬಿಡುತ್ತೆ. ನೋಡಿ, ನಾನು ಮದುವೆ ಆದಮೇಲೆ ನನ್ನ ಹೆಂಡತಿ ಬರ್ತಾಳೆ, ನನ್ನ ಮಕ್ಕಳು ಬರ್ತಾರೆ, ಆಮೇಲೆ ತೊಗೊಳ್ಳೋಣ ಅಂತೇನಾದರೂ ಯೋಚನೆ ಮಾಡಿದರೆ ನಮ್ಮ ತಂದೆ ತಾಯಿಗೂ ಉಪಯೋಗ ಆಗಬೇಕು. ಅದರಿಂದ ಯಾರೇ ಆಗಲಿ ಕೆಲಸಕ್ಕೆ ಸೇರಿಕೊಂಡಾಗ ಮೊದಲ ತಿಂಗಳ ಸಂಬಳದಲ್ಲಿ ದೇವರಿಗೆ ಅಂತ ಕೆಲವರು ಎತ್ತಿಡ್ತಾರೆ, ಹಾಗೇನೆ ಇನ್ಶೂರೆನ್ಸ್ಗೆ ಅಂತ ಎತ್ತಿಡಬೇಕು. ಎತ್ತಿಟ್ರೆ ಅವತ್ತಿಂದ ನಮ್ಮನ್ನು ಅವಲಂಬಿಸಿದವರು ಸುಖವಾಗಿರ್ತಾರೆ. ಇದು ಯಾಕೆ ಬೇಗ ತೊಗೊಬೇಕು ಅಂತ ಹೇಳಿದರೆ, ಇವಾಗ ನನ್ನ ಮಗಳು 21 ವರ್ಷಕ್ಕೆ ಕೆಲಸಕ್ಕೆ ಸೇರಿದ್ಲು ಅಂತ ಇಟ್ಕೊಳ್ಳೋಣ. 21 ವರ್ಷಕ್ಕೆ ಸೇರಿದರೆ ಅವಳಿಗೆ ತಿಂಗಳಿಗೆ 1,000, 12,000 ಕಟ್ಟಿದರೆ 1 ಕೋಟಿ ವಿಮೆ ಇದೆ. 12,000 ವರ್ಷಕ್ಕೆ 1 ಕೋಟಿ ವಿಮೆ ಇದೆ. ಇದೇ ಅವಳು 25 ವರ್ಷಕ್ಕೆ ತೊಗೊಂಡ್ಲು ಅಂತ ಇಟ್ಕೊಳ್ಳೋಣ. ಆವಾಗ 15,000 ವರ್ಷಕ್ಕೆ ಕಟ್ಟಬೇಕು. ಇದನ್ನು ನಾನು ತೊಗೊಂಡೆ ಅಂತ ಇಟ್ಕೊಳ್ಳೋಣ. ನನಗಿವಾಗ 64 ವರ್ಷ. ಮೊದಲನೇದಾಗಿ ಕೇಳ್ತಾರೆ, ನಿಮ್ಮ ಹೆಲ್ತ್ ಚೆನ್ನಾಗಿದೆಯಾ, ಆರೋಗ್ಯವಾಗಿದ್ದೀರಾ, ಎಲ್ಲ ಟೆಸ್ಟ್ ಮಾಡಿಸಿ. ಎಲ್ಲ ಟೆಸ್ಟು ಮಾಡಿಸ್ತಾರೆ. ಕೊಡ್ತಾರೋ ಇಲ್ಲೋ ಹೇಳೋಕ್ಕಾಗಲ್ಲ. ಎಲ್ಲ ಆರೋಗ್ಯ ಚೆನ್ನಾಗಿದೆ ಅಂತ ಇಟ್ಕೊಳ್ಳೋಣ. ಆವಾಗ ಹೇಳ್ತಾರೆ, ನೋಡಿ ಸ್ವಾಮಿ, ನೀವು 2,04,000 ವರ್ಷಕ್ಕೆ ಕಟ್ಟಿದರೆ ನಿಮಗೆ 1 ಕೋಟಿ ವಿಮೆ ಕೊಡ್ತೀವಿ. ಎಷ್ಟು ಕಾಸ್ಟ್ ಆಗುತ್ತೆ ನೋಡಿ. ನೋಡಿ, ನನ್ನ ಮಗಳು 21 ವರ್ಷಕ್ಕೆ 12,000ಕ್ಕೆ ತೊಗೊಂಡ್ಳು. ನಾನು ಎಷ್ಟು ಕೊಡಬೇಕು? ಅದ್ರ ಬದಲು ಆ ವಯಸ್ಸಿನಲ್ಲೇ 2 ಲಕ್ಷ ಕಟ್ಟಿದ್ರೆ 16 ಕೋಟಿಗಾಗತ್ತೆ. ಅವಶ್ಯಕತೆ ಇಲ್ಲ. ಅವಳು ಸುಖವಾಗಿ 1 ಕೋಟಿಗೆ 12,000 ವರ್ಷಕ್ಕೆ ಕಟ್ಟಿಬಿಟ್ಟು ವಿಮೆ ತೊಗೊಬೋದು. ಅಂದರೆ ಅವರು 60 ವರ್ಷ ಆಗೋ ತನಕ ಕೂಡ 12,000ನೇ ಇರುತ್ತಾ, ಅದು ವ್ಯತ್ಯಾಸ ಆಗುತ್ತಾ? ವ್ಯತ್ಯಾಸ ಆಗೋದೇ ಇಲ್ಲ. ಅದು ನಮ್ಮ ವೀಕ್ಷಕರು ತಿಳ್ಕೊಳ್ಬೇಕಂತ. ಏನಂತ ಹೇಳಿದರೆ, ನಾನು 21ನೇ ವಯಸ್ಸಿನಲ್ಲಿ ಏನಾದರೂ ತೊಗೊಂಡ್ರೆ ನಾನು 80 ವರ್ಷಕ್ಕೆ ಹೋಗೋ ತನಕನೂ ಇರೋ ಅಂಥ ಪಾಲಿಸಿಗಳಿದೆ. ಇವಾಗ ICICIನಲ್ಲಿ ಒಂದು ಪಾಲಿಸಿ, SBIನಲ್ಲಿ ಒಂದು ಪಾಲಿಸಿ, LICನಲ್ಲಿ ಒಂದು ಪಾಲಿಸಿ, ಬೇರೆ ಬೇರೆ ಪಾಲಿಸಿಗಳಿದೆ. ಅದರಲ್ಲಿ ಯಾವುದು ನಿಮಗೆ ಸೂಕ್ತ ಅಂತ ನೋಡ್ಕೊಬೋದು. ನನಗನ್ಸೋದು ಏನಂದರೆ 80 ವರ್ಷದ ತನಕ ತೊಗೊಂಡ್ಬಿಡ್ಬೇಕು. ಯಾಕಂತ ಹೇಳಿದರೆ, ನಾನು ತೊಗೊಳ್ತೀನಿ 60 ವರ್ಷದ ತನಕ, 64 ವರ್ಷದ ತನಕ ಅಂತ ಇಟ್ಕೊಳ್ಳಿ. ನಂಗೆ ಇವಾಗ 64 ವರ್ಷ. ತಿರುಗಿನ 64 ವರ್ಷಕ್ಕೆ ಇನ್ನೊಂದು ಸಲ ತೊಗೊಬೇಕು ಅಂದರೆ 16 ಪಟ್ಟಾಗತ್ತೆ ಪ್ರೀಮಿಯಮ್ಮು. ಅದರಿಂದ ಮೊದಲನೇ ದಿನಾನೇ 12,000ಕ್ಕೆ 80 ವರ್ಷದ ತನಕ ಕೊಡೋ ಅಂಥ ಪಾಲಿಸಿ ಇದ್ದರೆ ತೊಗೊಂಡ್ಬಿಡ್ಬೇಕು.
ನಿಜ. ಆವಾಗ ತೊಂದರೆನೇ ಇರಲ್ಲ. ಕರೆಕ್ಟ್. ಆಮೇಲೆ ನನ್ನನ್ನು ಅವಲಂಬಿಸಿದವರು ನಾನು 80 ವರ್ಷ ಆಗೋ ತನಕನೂ ಸೇಫ್. ನಿಜ. ಇವತ್ತಿನ ಮಟ್ಟದಲ್ಲಿ 1 ಕೋಟಿ ಒಳ್ಳೆ ಮೊತ್ತ. ಹೌದು. ನಾನು ಸಣ್ಣವನಿರ್ತಾ 1 ಲಕ್ಷನೇ ಒಳ್ಳೆ ಮೊತ್ತ ಇತ್ತು. ಈಗ 1 ಕೋಟಿ ಒಳ್ಳೆ ಮೊತ್ತ. ಮುಂದೆ ಅದು ಜಾಸ್ತಿ ಆಗ್ತಾ ಹೋಗ್ಬೋದು, ಆವಾಗ ನೋಡೋಣ. ಇವಾಗ 1 ಕೋಟಿ ತೊಗೊಳ್ಳೋದು ಉತ್ತಮ ಅಂತ ನನ್ನ ಅನಿಸಿಕೆ. ಕರೆಕ್ಟ್. ಭಾಳ ಚೆನ್ನಾಗಿ ಹೇಳಿದ್ರಿ. ಯಾಕಂದರೆ ಏಜ್ ಇಲ್ಲಿ ಎಷ್ಟು ದೊಡ್ಡ ಫ್ಯಾಕ್ಟರ್ ಆಗುತ್ತೆ ಅನ್ನುವಂಥದ್ದನ್ನು. ಹೌದು ಸರ್. ಸಣ್ಣ ವಯಸ್ಸಿನಲ್ಲಿ ನೀವು ತಗೊಂಡ್ರೆ ಟರ್ಮ್ ಪಾಲಿಸಿಯ ಖರ್ಚು ಕೂಡ ನೀವು 60 ವರ್ಷ ಆದರೂ ಕೂಡ 12,000ನೇ ಇರುತ್ತೆ, ಕಡಿಮೆ ಇರುತ್ತೆ. ಆ ಕಾಸ್ಟ್ ಡಿಫ್ರೆನ್ಸ್ ನಿಮಗೆ ಸಿಗುತ್ತೆ ಅಂತ ತಾವು. ಹೌದು. ಸೊ ಇನ್ನೊಂದು, ಈಗ ಬೇರೆ ಪಾಲಿಸಿ ಏನಾದರೂ ಇದೆಯಾ ಇದಕ್ಕೆ ಸಂಬಂಧಪಟ್ಟ ಹಾಗೆ? ಇದೆ ಸರ್. ಆ್ಯಕ್ಚುಲಿ ನಮ್ಮಲ್ಲಿ ಎಂಡೋಮೆಂಟ್ ಪಾಲಿಸಿ ಅಂತಿದೆ, ಹೋಲ್ ಲೈಫ್ ಪಾಲಿಸಿ ಅಂತಿದೆ, ಸ್ಟಾಕ್ಗಳಿಗೆ ಅಟ್ಯಾಚ್ಡ್ ಪಾಲಿಸಿ ಅಂತಿದೆ, ಟರ್ಮ್ ಪಾಲಿಸಿ ಇದೆ, ಸುಮಾರು ಪಾಲಿಸಿಗಳಿದೆ. ಬಟ್ ಅದರಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಟರ್ಮ್ ಪಾಲಿಸಿನಲ್ಲಿ ಒಂದು ನಾವು ಜ್ಞಾಪಕ ಇಟ್ಕೊಬೇಕು, ನಮಗೆ ಬದುಕಿದ್ರೆ ನಮಗೆ ದುಡ್ಡು ಬರೋದಿಲ್ಲ. ಅದನ್ನು ನೀವು ಕೇಳ್ಬೋದು, ಅಲ್ಲ ರೀ ಅಷ್ಟೊಂದು ದುಡ್ಡು 12,000 ಕಟ್ತೀವಿ ವರ್ಷಕ್ಕೆ, ಏನೂ ಬರಲ್ಲ ಅಂತಿರಲ್ಲ ಅಂತ. ಕರೆಕ್ಟ್. 12,000ಕ್ಕೆ ಬಹಳ ಕಮ್ಮಿನೇ ಬರೋದು ಬೇರೆ ಪಾಲಿಸಿನಲ್ಲೂ. ಆದರೆ ನಮಗೆ ಇವಾಗ ವಿಮೆ ಬೇಕು, ಅದಕ್ಕೋಸ್ಕರ ನಾವು ತೊಗೊಳ್ತಾ ಇದ್ದೀವಿ. 12,000 ಓಕೆ, ಅದು ಎಕ್ಸ್ಪೆಂಡಿಚರು, ಖರ್ಚು, ವಾಪಸ್ ಬರೋಲ್ಲ. ನಮ್ಗೆ ಅಸಲು ಬರಲ್ಲ, ಬಡ್ಡಿನೂ ಬರಲ್ಲ, ಏನೂ ಬರಲ್ಲ, ಒಪ್ಕೊಳ್ತೀನಿ. ಆದರೆ ನಾವಿವಾಗ ಒಂದು ದೀಪ ತೊಗೊಳ್ತೀವಿ ಅಂತ ಇಟ್ಕೊಳ್ಳೋಣ, ಒಂದು ಬಲ್ಪ್ನಲ್ಲಿ ನನಗೆ ಇಂಟ್ರೆಸ್ಟ್ ಬರಬೇಕು, ಅವಶ್ಯಕತೆ ಇಲ್ಲ. ಬಲ್ಪ್ ಏನಕ್ಕಿರೋದು? ಬೆಳಕು ಕೊಡೋಕ್ಕೆ. ಅಷ್ಟೇ ಯೋಚನೆ ಮಾಡಿದರೆ ಟರ್ಮ್ ಪಾಲಿಸಿ ಏನಕ್ಕಿರೋದು? ನಮಗೆ ಇನ್ಶೂರೆನ್ಸ್ ಕವರ್ ಆಗೋಕ್ಕೆ. ಇನ್ ದ ಕ್ವಶ್ಚನ್ ಆಫ್ ಇವೆಂಚುಯಾಲಿಟಿ ಅಂತೀವಿ. ಅಂದರೆ ಆಕಸ್ಮಿಕವಾಗಿ ಮನುಷ್ಯ ಒಬ್ಬ ಹೋಗ್ಬಿಟ್ರೆ ಮುಂದೆ ಶೂನ್ಯ. ಇವಾಗ ಒಂದು ವಿಚಾರ ಇದೆ, ಹುಟ್ಟಿಸಿದವನು ಹುಲ್ ಮೇಯಿಸ್ತಾನ, ದೇವ್ರು ಏನಾದರೂ ಕೊಡ್ತಾನಪ್ಪ, ಹಂಗೆ ನಂಬ್ಕೊಳಕ್ಕಾಗಲ್ಲ. ನಾವು ಎಚ್ಚರಿಕೆಯಿಂದ ಇರಬೇಕು. ನಮಗೆ ಕೆಲವು ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ಕರೆಕ್ಟ್. ನಾವು ಸಿಟಿಸನ್ನು, ನಾವು ಅಮ್ಮ ಅಥವಾ ನಾನು ಒಬ್ಬರ ಮಗ, ಈ ಥರ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ನಾನಾದ ಮೇಲೆ ನನ್ನ ಹೆಂಡತಿ ಮಕ್ಕಳ ಗತಿ ಏನು, ನನ್ನನ್ನು ಅವಲಂಬಿಸೋರ ಗತಿ ಏನು, ಇದು ಭಾಳ ಮುಖ್ಯ. ಎಂಡೋಮೆಂಟ್ ಪಾಲಿಸಿ ಅಂತಿದೆ. ಎಂಡೋಮೆಂಟ್ ಪಾಲಿಸಿ ಹೇಗೆ ಅಂದರೆ, ಇವಾಗ ಸುಮಾರು ನೀವು ಒಂದು 20 ಲಕ್ಷಕ್ಕೆ ತೊಗೊಳ್ತೀರಾ ಅಂತ ಇಟ್ಕೊಳ್ಳಿ. ಪಾಲಿಸಿ 1 ಕೋಟಿಗೆ ಬೇಡ, 20 ಲಕ್ಷಕ್ಕೆ ತೊಗೊಳ್ತೀರಾ ಅಂತ ಇಟ್ಕೊಳ್ಳಿ. ತುಂಬ ಜಾಸ್ತಿ ನೀವು ಪ್ರೀಮಿಯಂ ಕೊಡಬೇಕಾಗತ್ತೆ. ಕೊಟ್ಟರೆ ಅದಕ್ಕೆ ನಿಮಗೆ ಬೋನಸ್ ಅಂತ ಬರುತ್ತೆ, ಅಸಲು ಬರುತ್ತೆ, ಎಲ್ಲ ಬರುತ್ತೆ. ಅದಕ್ಕೆ ನಾ ಯೋಚನೆ ಮಾಡ್ತಾ ಇದ್ದೆ, ನನ್ನ ಮಗಳೂ ಅದೇ ಕೇಳಿದ್ಲು, ಅಲ್ಲಪ್ಪ ನಾ ಎಂಡೋಮೆಂಟ್ ಮಾಡಿದ್ರೆ ಆಮೇಲೆ ನನಗೆ ವಾಪಸ್ ಬರುತ್ತೆ, ಇದಲ್ಲೇನು ಬರಲ್ಲ, ಏನು ಬರಲ್ಲ. ಅದಕ್ಕೆ ನಾ ಹೇಳಿದೆ, ಎಷ್ಟಮ್ಮ ಕಟ್ಟಬೇಕು ನೀನು? ಇವಾಗ ಒಂದು ಎಂಡೋಮೆಂಟ್ ಪಾಲಿಸಿ 10 ಲಕ್ಷಕ್ಕೆ ನೀನು ಸುಮಾರು 60,000 ಕಟ್ಟಬೇಕು ವರ್ಷಕ್ಕೆ. 10 ಲಕ್ಷಕ್ಕೆ 60,000, 1 ಕೋಟಿಗೆ 12,000, 6 ಲಕ್ಷ. 6 ಲಕ್ಷ ಕಟ್ಟಬೇಕು ವರ್ಷಕ್ಕೆ 1 ಕೋಟಿಗೆ. ಅದ್ರ ಬದಲು ನೀ ಏನು ಮಾಡು, ಸುಖವಾಗಿ 12,000 ಕಟ್ಟು. 60,000 ಕಟ್ತಿದ್ದೀನಿ ಅಂದ್ಕೊಂಡು ಇನ್ನು 48,000 ಪಿ ಪಿ ಎಫ್ನಲ್ಲಿ ಇಟ್ಬಿಡು. ಪಿ ಪಿ ಎಫ್ನಲ್ಲಿ ಇಟ್ಟರೆ ನೀನು ಯಾವಾಗ ರಿಟೈರ್ ಆಗ್ತೀಯ, 30 ವರ್ಷ ಅಂತ ಇಟ್ಕೋ, 40 ವರ್ಷ ಅಂತ ಇಟ್ಕೋ, ಇಟ್ಕೊಂಡಾಗ ಆವಾಗ ನಿನಗೆ ಎಷ್ಟು ಬರುತ್ತೆ ಅದು ಮುಖ್ಯ. ನೋಡಿ ಸರ್, ಇವಾಗ 30 ವರ್ಷ ನಾನು ಪಿ ಪಿ ಎಫ್ನಲ್ಲಿ ಆ 48,000 ಇಡ್ತಾ ಹೋಗ್ತೀನಿ. ಯಾಕಂದರೆ ಎಂಡೋಮೆಂಟ್ನಲ್ಲಿ 60,000, ಇದರಲ್ಲಿ 12,000, ಇದರಲ್ಲಿ ಏನೂ ಬರಲ್ವಲ್ಲ. ಅದಕ್ಕೋಸ್ಕರ ನಾನು ಒಂದು ಪಿ ಪಿ ಎಫ್ನಲ್ಲಿ ಇಡ್ತೀನಿ 48,000. ಅದು 30 ವರ್ಷಕ್ಕೆ 45 ಲಕ್ಷ ಆಗೋಗಿದೆ ಸರ್. ತಿಂಗಳಿಗೆ 26,000 ಬಡ್ಡಿ ಬರುತ್ತೆ ನನಗೆ. ಆ ಬಡ್ಡಿಗೆ ತೆರಿಗೆ ಇಲ್ಲ. ಅದರಿಂದ ನಾವು 10 ಲಕ್ಷ ಎಂಡೋಮೆಂಟು 60,000ಕ್ಕೆ ಮಾಡಿಸೋದ್ರ ಬದಲು 1 ಕೋಟಿಗೆ ನಾವು ವಿಮೆ ಮಾಡಿಸೋಣ. 10ರಷ್ಟು ಕವರ್ ಆಗುತ್ತೆ. ನಮಗೆ ವಾಪಸ್ ಬರಲ್ಲ ಅನ್ನೋ ಹೆದರಿಕೆ ಇದೆಯಲ್ಲ, ಅದಕ್ಕೆ ಪಿ ಪಿ ಎಫ್ ಅಕೌಂಟ್ ಓಪನ್ ಮಾಡೋಣ. 10 ಲಕ್ಷ ತೊಗೊಂಡಿದ್ದೀನಿ ಅಂದ್ಕೊಂಡು ಆ ಮಿಕ್ಕಿದ 48,000 ಅಲ್ಲಿಡೋಣ ಪ್ರತಿ ವರ್ಷ. ಆವಾಗ 30 ವರ್ಷಕ್ಕೇ ನಮಗೆ 45 ಲಕ್ಷ ಬರುತ್ತೆ. ಆಮೇಲೆ ನನಗೆ ಸಂಪೂರ್ಣವಾಗಿ 26,000ದಂಗೆ ಪ್ರತಿ ತಿಂಗಳು ಬಡ್ಡಿ ಬರುತ್ತೆ, ಪೆನ್ಷನ್ ಅಂದ್ಕೊಳ್ಳಿ, ಅದಕ್ಕೆ ತೆರಿಗೆ ಇಲ್ಲ. ಫ್ಯಾಂಟಾಸ್ಟಿಕ್ ಅಂತ ಹೇಳಿದೆ. ಅದಕ್ಕೆ ಅವಳು ಹೇಳಿದ್ಲು, ಸರಿಯಪ್ಪ ನಾ ಇವತ್ತೇ ಮಾಡಿಬಿಡ್ತೀನಿ ಅಂತ ಮಾಡಿಬಿಟ್ಲು. ಆದರೆ ಇನ್ನೊಂದು ಪ್ರಶ್ನೆ ಕೇಳಿದ್ಲು ನನಗವಳು, ಅಲ್ಲಪ್ಪ ನನಗೆ 80 ವರ್ಷದ ತನಕ ತಗೋ ಅಂತ ಹೇಳಿದೀಯ, ನಾನು 50ಕ್ಕೆ ಹೋಗ್ಬೋದು, 60ಕ್ಕೆ ಹೋಗ್ಬೋದು, 80ಕ್ಕೆ ಹೋಗ್ಬೋದು.
ಆದರೆ ಇವಾಗ 80 ವರ್ಷದ ತನಕ ಈ ಕಂಪನಿಗಳಿರುತ್ತೆ ಅಂತ ಏನು ಗ್ಯಾರಂಟಿ? ನೋಡಿ ಸರ್, ಭಾರತ ದೇಶದಲ್ಲಿ ಯಾವ ಬ್ಯಾಂಕು ಕ್ಲೋಸ್ ಆಗಿರೋದು ನಾನು ನೋಡಿಲ್ಲ. ಭಾಳ ಅಪರೂಪ. ಎಲ್ಲೋ ಅದನ್ನು ತೊಗೊಂಡೋಗಿ ಬೇರೆ ಬ್ಯಾಂಕಿಗೆ ಸೇರಿಸ್ಬಿಡ್ತಾರೆ. ಗ್ಲೋಬಲ್ ಟ್ರಸ್ಟ್ ಅಂತ ತೊಂದರೆ ಆಯಿತು, ಬೇರೆ ಇದಕ್ಕೆ ಸೇರಿಸ್ಬಿಟ್ರು. PMC ಅಂತ ತೊಂದರೆ ಆಯಿತು, SBIಗೆ ಸೇರಿಸ್ಬಿಟ್ರು. ಇವಾಗ ಅದನ್ನು ಫಾರಿನ್ನವ್ರು ತೊಗೊಳ್ತಾ ಇದ್ದಾರೆ 20%. ಹೀಗೆಲ್ಲ ಮಾಡ್ತಾರೆ ಹೊರತು ಬ್ಯಾಂಕ್ಗಳು ಕ್ಲೋಸ್ ಆಗಿರೋದು ನಾನು ನೋಡಿಲ್ಲ. ಕೋಆಪರೇಟಿವ್ ಬ್ಯಾಂಕ್ಗಳು ಇವಾಗ DICGC ಕವರೇಜಿಗೆ ಬೇರೆ ಬಂದಿದೆ. ಅದರಿಂದ ನಮ್ಮ ದೇಶದಲ್ಲಿ ಕ್ಲೋಸ್ ಆಗತ್ತೆ ಅನ್ನೋ ಹೆದರಿಕೆ ನನಗಿಲ್ಲ, ಆದರೆ ನನ್ನ ಮಗಳಿಗಿದೆ. ಈಗಿನ ಕಾಲದವ್ರು ಯಾವಾಗಲೂ ಶಾಶ್ವತನ ನಂಬೋದೇ ಇಲ್ಲ ಸರ್. ಯಾವ ವಿಚಾರನೂ ನಂಬಲ್ಲ. ನಿಮಗೆ ಗೊತ್ತಿರಬೇಕು, ಜನರೇಷನ್ Z ಅಂತಾರೆ, ಅವ್ರು ಮದುವೆನೇ ಆಗಲ್ಲ ಶಾಶ್ವತವಾಗಿ ಅಂತ ಹೇಳ್ತಾರೆ. ಈ ಥರ ಎಲ್ಲ ಇರ್ತಾರೆ. ಅದರಿಂದ ಅವಳು ಕೇಳಿದ್ಲು, ಅಲ್ಲಪ್ಪ ನನಗೆ 80 ವರ್ಷ ಆಗೋ ತನಕ ಇನ್ಸ್ಟಿಟ್ಯೂಷನ್ ಇರುತ್ತೆ ಅಂತ ಹೆಂಗೆ ಹೇಳ್ತೀಯ ನೀನು ಅಂತ. ಅದಕ್ಕೆ ನಾನು ಹೇಳಿದೆ, ಏನಮ್ಮ ನಿನಗೆ ಆ ಡೌಟಾ? 50 ಲಕ್ಷ ಒಂದರಲ್ಲಿ ತಗೋ 6,000, ಇನ್ನೊಂದು 50 ಲಕ್ಷ ಇನ್ನೊಂದರಲ್ಲಿ ತಗೋ ಇನ್ನೊಂದು 6,000. ನೀನು ನಮ್ಮದೇನೇ ಹೋದರೆ ಭಾಳ ಕಷ್ಟ. ನೀನು ಫಿಕ್ಸ್ಡ್ ಡೆಪಾಸಿಟ್ ಇಟ್ಟರು ಮುಳುಗೋಗ್ಬೋದು ಅಂತ ಹೆದರ್ಕೊಂಡ್ಬಿಟ್ರೆ ಹೆಂಗಮ್ಮ ಅಂತ ಕೇಳಿದೆ. ಇಲ್ಲಪ್ಪ, ಯಾವಾಗಲೂ 60 ವರ್ಷದ ಮುಂದಿಂದು ಯೋಚನೆ ಮಾಡೋದು ಕಷ್ಟ ಅಂದ್ಲು. ನಿಜ ಅದು. ಅವಳು ಕೇಳಿದ ಕಾಮನ್ ಸೆನ್ಸ್ ಇರ್ಬೋದು. ಆದರೆ ಏನಾಗುತ್ತೆ ಗೊತ್ತಾ ಸರ್, ನಾನು ಟ್ಯಾಂಡನ್ ಅಂತ ಒಂದು ಬುಕ್ ಓದ್ತಿದ್ದೆ. ಅದರಲ್ಲಿ ಬರುತ್ತೆ, ಎನ್ ಆಡಿಟರ್ ಮಸ್ಟ್ ಹ್ಯಾವ್ ನಾಲೆಡ್ಜ್ ಅಬೌಟ್ ಅಕೌಂಟೆನ್ಸಿ, ಎನ್ ಆಡಿಟರ್ ಮಸ್ಟ್ ಹ್ಯಾವ್ ನಾಲೆಡ್ಜ್ ಅಬೌಟ್ ಇನ್ಕಮ್ ಟ್ಯಾಕ್ಸ್, ಹಿಂಗೆ ಉದ್ದಕ್ಕೆ ಬರಿತಾನೆ ಅವನು. 24ನೇ ಪಾಯಿಂಟ್ ಕಡೆದು, ಎನ್ ಆಡಿಟರ್ ಮಸ್ಟ್ ಹ್ಯಾವ್ ಕಾಮನ್ ಸೆನ್ಸ್ ವಿಚ್ ಈಸ್ ಮೋಸ್ಟ್ ಅನ್ಕಾಮನ್. ಕಾಮನ್ ಸೆನ್ಸು, ಸಾಮಾನ್ಯ ಜ್ಞಾನ ಕಷ್ಟ ಸರ್. ಅದಕ್ಕೇ ಅವಳು ಏನಾದರೂ ಕೇಳಲಿ, ನಾವು ಯೋಚನೆ ಮಾಡಬೇಕು. ಹೌದು, ಕೆಲವು ಇನ್ಸ್ಟಿಟ್ಯೂಷನ್ ಮುಚ್ಚೋಗ್ಬೋದು, ಬೇಡ ರಿಸ್ಕು, 2ರಲ್ಲಿ ಇಟ್ಕೋ. ಆದರೆ ಮುಚ್ಚೋದ್ರೆ ಇನ್ಸ್ಟಿಟ್ಯೂಷನ್ನು ಎಂಡೋಮೆಂಟ್ ಪಾಲಿಸಿನಲ್ಲೂ ಪ್ರಾಬ್ಲಮ್ಮೇ, ಇದು ಪ್ರಾಬ್ಲಮ್ಮೇ. ನಾನು ಮನುಷ್ಯ ಬದುಕಿರ್ತಾನೋ ಇಲ್ವೋ ಅಂತ ಯೋಚನೆ ಮಾಡಿದರೆ ಅವಳು ಇನ್ಸ್ಟಿಟ್ಯೂಷನ್ ಬದುಕಿರುತ್ತೋ ಇಲ್ವೋ ಅಂತ ಯೋಚನೆ ಮಾಡ್ತಾಳೆ. ಅದು ಪ್ರೆಸೆಂಟ್ ಜನ್ರೇಷನ್ನು. ಎಷ್ಟೊಂದು ದೂರಾಲೋಚನೆ. ಹೌದು ನೋಡಿ, ತಕ್ಷಣಕ್ಕೆ ಅವಳಿಗೆ ಯೋಚನೆ ಬರುತ್ತೆ, ತಕ್ಷಣವೇ ಪ್ರಶ್ನೆ ಕೇಳ್ತಾಳೆ. ಅವರವ್ರ ರೀತಿ ಸರ್ ಅದು. ಆಮೇಲೆ ಕೆಲವರು ಹೇಳ್ತಾರೆ, ನಂಬಿಕೆಟ್ಟವರಿಲ್ಲವೋ ಶ್ರೀಹರಿಯ ಅಂತ. ಅದು ಸರಿ, ನಂಬಿಕೆಟ್ಟವರಿಲ್ಲ ಅಂತ ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ನೀನು ಪ್ರಯತ್ನ ಪಡು, ಅದಕ್ಕೆ ಫಲ ನಿನ್ನ ಕೈನಲ್ಲಿಲ್ಲ, ನಾನು ನೋಡ್ಕೊಳ್ತೀನಿ. ನೀವು ಒಳ್ಳೆ ಕೆಲಸ ಮಾಡಿದ್ಯಾ, ನಿನಗೆ ಒಳ್ಳೆಯದಾಗತ್ತೆ. ನೀ ಕೆಟ್ಟ ಕೆಲಸ ಮಾಡಿದ್ಯಾ, ಕೆಟ್ಟದ್ದಾಗತ್ತೆ. ಅದು ಇದೊಂದೇ ಜನ್ಮದ್ದಲ್ಲ, ಬೇರೆ ಬೇರೆ ಜನ್ಮದ ಒಳ್ಳೆಯ ಕೆಟ್ಟ ಕೆಲಸಗಳೂ ಈ ಜನ್ಮದಲ್ಲಿ ಸರ್. ನಮ್ಮ ಪುರಾಣ ಇತಿಹಾಸ ಅಥವಾ ನಮ್ಮ ಹಳೆಯ ಕಾಲದ ಏನು ತೆಗೆದ್ರೂ ತುಂಬ ಬುದ್ಧಿವಂತಿಕೆಯಿಂದ ಬರೆದು ಬಿಟ್ಟಿದ್ದಾರೆ. ಇದು ಏನಂತ ಹೇಳಿದ್ರೆ, ನೀವು ದೇವ್ರನ್ನ ನಂಬ್ತಿರೋ ಇಲ್ವೋ ಅದು ಬೇರೆ ವಿಷಯ. ಎಷ್ಟೋ ಬುದ್ಧಿವಾದಗಳು ಸಿಗುತ್ತೆ. ಪರ್ಸನಾಲಿಟಿ ಸೆಲ್ಫ್ ಹೆಲ್ಪ್ ಬುಕ್ಸ್ಗೆ ನಮ್ಮ ಪುರಾಣಗಳು ಸಾಕಷ್ಟು ಇದೆ ಅಂತ ಅನ್ಸುತ್ತೆ ನನಗೆ. ಹೌದು ನೋಡಿ, ಎಷ್ಟು ಬುದ್ಧಿವಂತಿಕೆಯಿಂದ ಹೇಳ್ಬಿಡ್ತಾರೆ. ಈ ಜನ್ಮದಲ್ಲದೆ ಇರ್ಬೋದಯ್ಯ, ಹಿಂದಿನ ಜನ್ಮದ್ದು ಇರ್ಬೋದಯ್ಯ ಅಂತಾನು ಹೇಳ್ಬಿಡ್ತಾರೆ. ಎಷ್ಟೊಂದು ಸಮಾಧಾನ ಸಿಗುತ್ತೆ ಅಂತ. ಆಮೇಲೆ ಇನ್ನೊಂದು ಮುಖ್ಯವಾದ ವಿಚಾರ, ಇದರಲ್ಲಿ ನಾಮಿನೇಷನ್ ಇದೆ. ಇವಾಗ ನನ್ನ ನಂತರ ಯಾರಿಗೆ ಹೋಗಬೇಕು ಅಂತ ನಾವು ಬರ್ಕೊಡ್ಬೋದು. ಅದರಲ್ಲಿ ಇನ್ನೊಂದು ವಿಚಾರ, ಆ ನಾಮಿನೇಷನ್ ಯಾರ ಹೆಸರಿಗಿದೆ ಅಂತ ಅವ್ರಿಗೆ ಹೇಳಬೇಕಾಗಿಲ್ಲ. ಕೆಲವು ಸಲ ಆ ತೊಂದರೆಗಳು ಇದೆ ಸರ್. ಭಾಳ ಅಪರೂಪ, ಜನ ಒಳ್ಳೆಯವರು, ಆದ್ರೂ ಕೆಲವು ಸಲ ಕೆಟ್ಟ ಯೋಚನೆ ಬಂದು, ಅಯ್ಯೋ ಇವನು ಹೋಗಿಬಿಟ್ರೆ ನನಗೆ ದುಡ್ಡು ಬರುತ್ತಲ್ಲ ಅಂತ ಯೋಚನೆ ಮಾಡೋ ಅಂಥವ್ರು ಇದ್ದಾರೆ ಅಂತ ನಮ್ಮ LIC ಡೆವಲಪ್ಮೆಂಟ್ ಆಫೀಸರ್ಸ್ ಕೆಲವರು ಹೇಳೋರು. ನಾಮಿನೇಷನ್ ಯಾರಿಗೂ ಹೇಳಬಾರ್ದು ಸರ್ ಅಂತ ವಿಷಯ ಎಲ್ಲ ನಾವು ನೋಡಿದ್ದೀವಿ. ಅದರಿಂದ ಹೇಳೋ ಅವಶ್ಯಕತೆ ಇಲ್ಲ. ಅವ್ರು ಬಂದು ಸೈನ್ ಮಾಡಬೇಕಾಗಿಲ್ಲ, ಅವ್ರಿಗೆ ಗೊತ್ತೇ ಆಗಬೇಕಾಗಿಲ್ಲ. ಪಾಲಿಸಿ ಇರುತ್ತೆ. ಪಾಲಿಸಿ ನೀವು ಕೊಟ್ಟ ತಕ್ಷಣ LICನಲ್ಲಾಗಲಿ, ICICನಲ್ಲಾಗಲಿ, SBI ಆಗಲಿ, HDFC ಆಗಲಿ, ಯಾವುದೇ ಆಗಲಿ, ತುಂಬ ಇದೆ ಇನ್ಶೂರೆನ್ಸ್ ಕಂಪ್ನಿಗಳು. ಅವ್ರು ಯಾವುದೇ ಆಗಲಿ ಅದನ್ನು ಕೊಟ್ಟ ತಕ್ಷಣವೇ ಯಾರಿಗೆ ಹೋಗಬೇಕು ಅಂತ ಬರ್ಕೊಂಡಿದ್ದಾರೆ ಅವ್ರಿಗೆ ಹೋಗುತ್ತೆ, ನನ್ನ ಆಸಕ್ತಿ ಪ್ರಕಾರ. ಅದರಿಂದ ನಾಮಿನೇಷನ್ ಇದೆ. ಆಮೇಲೆ ಸೆಪ್ಟೆಂಬರ್ 2025ರಿಂದ ಇನ್ಶೂರೆನ್ಸ್ಗೆ GST ಇಲ್ಲ. ಇಲ್ಲದೆ ಹೋದರೆ 18% ಎಕ್ಸ್ಟ್ರಾ ಆಗೋದು ಸರ್. 10,000 ಪ್ರೀಮಿಯಮ್ ಇದ್ದರೆ 11,800 ಕಟ್ಟಬೇಕಾಗಿತ್ತು. 1,800 ಸರ್ಕಾರಕ್ಕೆ ಹೋಗೋದು, 10,000 ಮಾತ್ರ ವಿಮಾ ಕಂಪ್ನಿಗೆ ಹೋಗೋದು. ನಮಗೆ ದುಡ್ಡು ವಾಪಸ್ ಬರೋದು ಆ 10,000 ಮೇಲೆ ಡಿಪೆಂಡ್ ಆಗೋದು. ಅದರಿಂದ GSTಗೆ ಇವಾಗ ವಿನಾಯಿತಿ, ಒಳ್ಳೆ ಅನುಕೂಲ ಮಾಡಿಕೊಟ್ರು. ಹಾಗಿದ್ರೆ ಅನುಕೂಲ ಮಾಡಿಕೊಟ್ರು. ಅದು ಮಾಡಬೇಕಾಗಿತ್ತು ಸರ್. ಎಲ್ಲ ದೇಶಗಳಲ್ಲೂ ಸೋಷಿಯಲ್ ಸೆಕ್ಯೂರಿಟಿ ಅಂತ ಇರುತ್ತೆ.
ಅದಕ್ಕೆ ಸ್ವಲ್ಪ ದುಡ್ಡು ಕಟ್ತಿರ್ತಾರೆ, ಅದು ಬರುತ್ತೆ. ನಮ್ಮಲ್ಲಿ ಅದಿಲ್ಲ. ಅದರಿಂದ ಕೆಲವೆಲ್ಲ ವಿಚಾರಗಳನ್ನು ಅವರು ಯೋಚನೆ ಮಾಡಿ GSTನಲ್ಲಿ ನಿಜವಾಗ್ಲೂ ಈ ಸಲ ಮೋದಿಯವರೋ ನಿರ್ಮಲಾ ಸೀತಾರಾಮನ್ನೋ ಯಾರೇ ಆಗಲಿ ಯಾರ ಕಾರಣನೋ ಅವರು GSTನ ತೆಗೆದಿದ್ದಾರೆ. ಒಂದು ರೀತಿ ಒಳ್ಳೆಯದು ಅಂತ ಅನಿಸುತ್ತೆ. ನನಗೆ ಆ ರೀತಿ ಅನಿಸುತ್ತೆ. ಸರ್, ತಾವು ಹೇಳಿದ್ರಿ ಈಗ ಟರ್ಮ್ ಇನ್ಶೂರೆನ್ಸಲ್ಲಿ ವಯಸ್ಸಾದವ್ರು ಮಾಡಿದ್ರೆ ಯಾವ ರೀತಿಯ ಸಮಸ್ಯೆ ಆಗುತ್ತೆ ಅವ್ರಿಗೆ ಅಂದರೆ ಪ್ರೀಮಿಯಂ ಕಾಸ್ಟ್ ಜಾಸ್ತಿ ಆಗುತ್ತದೆ ಅಂತ ವಿತ್ ಎಕ್ಸಾಂಪಲ್ ಹೇಳಿದಿರಿ. ಸೊ ಈಗ ಒಟ್ಟಾರೆಯಾಗಿ ಇನ್ಶೂರೆನ್ಸನ್ನು ಹಾಗಿದ್ರೆ ವಯಸ್ಸಾದವ್ರಿಗೆ ಯಾವುದೇ ಇನ್ಶೂರೆನ್ಸ್ ಇಲ್ವೋ ಹಾಗಿದ್ರೆ ಏನು ಎತ್ತಾ ಅಂತ? ಇಲ್ಲ, ಇದೆ. ವಯಸ್ಸಾದವ್ರಿಗೂ ಎಲ್ಲ ಇನ್ಶೂರೆನ್ಸು ಇದೆ. ಓಕೆ. ಆದರೆ ಕೆಲವು ರೆಸ್ಟ್ರಿಕ್ಷನ್ಸ್ ಇದೆ, ಕೆಲವು ಕಾನೂನುಗಳಿದೆ. ಆ ಕಾನೂನಿನ ಪ್ರಕಾರ ನಾವು ಮೆಡಿಕಲ್ ಟೆಸ್ಟ್ ಮಾಡಿಸ್ಬೇಕು. ಮೆಡಿಕಲ್ ಟೆಸ್ಟ್ ಮಾಡಿಸೋದಕ್ಕೆ ಅವ್ರಿಗೆ ನಂಬಿಕೆ ಬರಬೇಕು. ಆಮೇಲೆ ನಮಗೆ ಪಾಲಿಸಿ ಕೊಡ್ತಾರೆ, ಇಲ್ದೋದ್ರೆ ಕೊಡಲ್ಲ. ಕೆಲವರಿಗೆಲ್ಲ ಆ ವಯಸ್ಸಿನಲ್ಲಿ ಸುಮಾರು ತೊಂದರೆಗಳಿರುತ್ತೆ. ಮೊದಲೇ ಇರೋ ತೊಂದರೆಗಳು ಇಟ್ಕೊಂಡು ಇನ್ನೊಂದು ವರ್ಷಕ್ಕೆ ಹೋಗ್ಬಿಡ್ತಾನಪ್ಪ, ಅವನಿಗೆ ಇನ್ಶೂರೆನ್ಸ್ ಕೊಡೋದು ಅನ್ನೋ ಥರ ಕೊಡದೇ ಇರ್ಬೋದು. ಯಾಕಂದರೆ ಮೆಡಿಕಲ್ ಸರ್ಟಿಫಿಕೇಟ್ ಪ್ರಕಾರ ಆ ಥರ ಏನಾದರೂ ಇದ್ದರೆ ಕೊಡಲ್ಲ. ಕೊಟ್ಟರು ಇವಾಗ ನೋಡಿ ಸರ್, 21 ವರ್ಷದ ಒಬ್ಬ ಯುವಕ ಅವನು 80 ವರ್ಷ ಬದುಕ್ತಾನೆ ಅಂದರೆ ಇನ್ನೂ 59 ವರ್ಷ ಆಯಿತು. ನಾನು 64 ವಯಸ್ಸಿನವನು, 80 ವರ್ಷ ಅಂದರೆ ಇನ್ನು ಬರೀ 16 ವರ್ಷ ಆಯಿತು. ಅದರಿಂದ ರಿಸ್ಕು ಜಾಸ್ತಿ, ವಯಸ್ಸಿನವ್ರಿಗೆ ಜಾಸ್ತಿ, ಅದರಿಂದ ಪ್ರೀಮಿಯಂ ಜಾಸ್ತಿ. ಎಲ್ಲ ಏಜ್ನವ್ರಿಗೂ ಇರುತ್ತೆ, ಕೆಲವು ರೆಸ್ಟ್ರಿಕ್ಷನ್ಸ್ ಇರುತ್ತೆ, ರೂಲ್ಸ್ ಇರುತ್ತೆ, ಅದ್ರ ಪ್ರಕಾರ ಕೊಡ್ತಾರೆ. ಆದರೆ ಪ್ರೀಮಿಯಂ ತುಂಬ ಜಾಸ್ತಿ, ಪ್ರತಿಯೊಬ್ಬರಿಗೂ ಕೊಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಅದೊಂದು ವಿಚಾರ ನಿಜ. ಆಮೇಲೆ ಇನ್ನೊಂದು, ಮೊದಲು 80C ಅಂತ ಇನ್ಕಮ್ ಟ್ಯಾಕ್ಸ್ ಎಕ್ಸಂಪ್ಷನ್ಸ್ ಎಲ್ಲ ಇತ್ತು. ಇವಾಗ ಹೊಸ ನೀತಿ ಪ್ರಕಾರ ಅವೆಲ್ಲ ಇಲ್ಲ. ಬಟ್ ಹಳೆ ನೀತಿ ಪ್ರಕಾರ ಇವತ್ತಿಗೂ ಇನ್ಶೂರೆನ್ಸ್ಗೆ 80C ಕೆಳಗಡೆ 1,50,000 ತನಕ ಎಲ್ಲನೂ ಸೇರಿದೆಯಲ್ಲ, ಅದರಲ್ಲಿದೆ. ಆ ಅನುಕೂಲನೂ ಇದೆ. ಒಟ್ಟಿನಲ್ಲಿ ಈ ಟರ್ಮ್ ಪಾಲಿಸಿ ಅನ್ನೋದು ಪ್ರೀಮಿಯಂ ಕಮ್ಮಿ ಮಾಡುತ್ತೆ, ಅದರಿಂದ ಯಾವ ಲಾಭ ಬರೋಲ್ಲ. ಆದರೆ ಪ್ಲ್ಯಾನಿಂಗಿಗೆ ಬಹಳ ಒಳ್ಳೆ ಸ್ಕೋಪ್ ಇದೆ. ಇದನ್ನು ಎಲ್ಲ ಯುವಕ ಯುವತಿಯರೂ ಕೆಲಸಕ್ಕೆ ಸೇರಿದ ತಕ್ಷಣ ಮೊದಲನೇ ಕೆಲಸ ಅವ್ರು ಮಾಡಬೇಕಾಗಿರೋದು ಒಂದು ದೊಡ್ಡ ಮೊತ್ತದ ಇನ್ಶೂರೆನ್ಸ್ ತೊಗೊಂಡ್ಬಿಡಬೇಕು. ಅದರಿಂದ ಮುಂದವ್ರಿಗೆ ಪ್ರೀಮಿಯಂ ಕಮ್ಮಿ ಇರುತ್ತೆ, ಅಂದರೆ ಇದೇ ಮುಂದುವರಿಯುತ್ತೆ. ನೀವು ಹೇಳ್ದಂಗೆ ಎರಡನೇದು, ಎಷ್ಟು ವರ್ಷ ಅವರು ಬದುಕಿರ್ತಾರೋ, ನನ್ನ ನಂತರ ಏನೂ ತೊಂದರೆ ಇಲ್ಲ ಅಂತ ಸುಖವಾಗಿ ಯಾವ ಯೋಚನೆ ಇಲ್ಲದೆ ಇರ್ಬೋದು. ಅದು ಮುಖ್ಯ ಸರ್. ಸಂತೋಷವಾಗಿರೋದು ಜೀವನದಲ್ಲಿ ಮುಖ್ಯ. ಜೀವನ ಎಷ್ಟು ಮುಖ್ಯ, ಜೀವ ಎಷ್ಟು ಮುಖ್ಯ, ಸಂತಸನೂ ಅಷ್ಟೇ ಮುಖ್ಯ ಸರ್. ಇರೋ ತನಕ ಖುಷಿಯಾಗಿರೋಣ. ಯಾವುದೇ ರೆಸ್ಪಾನ್ಸಿಬಿಲಿಟಿ, ಅಕೌಂಟಬಿಲಿಟಿ ಇದ್ರೂ ಅದನ್ನು ನಿಭಾಯಿಸೋಕ್ಕೋಸ್ಕರ ಇನ್ಶೂರೆನ್ಸ್ ತೊಗೊಳ್ಳೋಣ, ಅವಾಗ ಚೆನ್ನಾಗಿರುತ್ತೆ. ಅದು ಭಾಳ ಚೆನ್ನಾಗಿ ನಮ್ಮ ವೀಕ್ಷಕರಿಗೆ ಟರ್ಮ್ ಇನ್ಶೂರೆನ್ಸ್ನ ಮಹತ್ವದ ಬಗ್ಗೆ ಹೇಳಿದ್ರಿ. ಜೊತೆಗೆ ಜೀವನವನ್ನು ಕೂಡ ಹೇಗೆ ನಡೆಸಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಉಪಯುಕ್ತದ ಮಾಹಿತಿಯನ್ನು ಕೊಟ್ಟಿದ್ದೀರಿ. ಅಂದರೆ ಅಫ್ಕೋರ್ಸ್ ನೀವು ಹೇಳಿದಾಗೆ ಎಷ್ಟೊಂದು ಅನ್ಸರ್ಟನಿಟಿ ಇರುವಂಥದ್ದು. ಒಂದು ಬಲ್ಬ್ ಯಾವಾಗ ಆಫ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಅಂಥ ಸಂದರ್ಭದಲ್ಲಿ ನಮ್ಮನ್ನು ನಂಬಿದ ಕುಟುಂಬದ ಸದಸ್ಯರ ಹಿತಾಸಕ್ತಿಗೋಸ್ಕರ ಈ ಕಡಿಮೆ ವೆಚ್ಚದ ಟರ್ಮ್ ಇನ್ಶೂರೆನ್ಸ್ ಎಷ್ಟು ಮುಖ್ಯ ಅನ್ನೋದ್ರ ಬಗ್ಗೆ ಸಾಕಷ್ಟು ಉಪಯುಕ್ತದ ಮಾರ್ಗದರ್ಶನ ನೀಡಿದ್ದೀರಾ. ಅದಕ್ಕಾಗಿ ಧನ್ಯವಾದಗಳು. ಧನ್ಯವಾದಗಳು ವೀಕ್ಷಕರೇ. ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ. ಜೊತೆಗೆ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಪ್ರತಿಕ್ರಿಯೆಗಳನ್ನು ತಿಳಿಸಿ. ನಿಮ್ಮ ಸ್ನೇಹಿತರಿಗೆ, ಬಂಧುಗಳಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ವಂದನೆಗಳು.